ನೀವು ಕೇಳಿ. ಒಂದು ರೌಂಡ್ ಸುತ್ತಾಕ್ಬಿಟ್ರಿ, ಹೆಂಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಿನ್ನೆ ಬೆಳಗಾವಿ ಗ್ರಾಮೀಣದಲ್ಲಿ ಮಾಡಿದ್ವಿ, ಮೊನ್ನೆ ಸೌದತ್ತಿಯಲ್ಲಿ ಮಾಡಿದ್ವಿ, ಇವತ್ತು ಬೆಳಗಾವಿ ದಕ್ಷಿಣದಲ್ಲಿದೆ, ನಾಳೆ ಬೈಲಹೊಂಗಲದಲ್ಲಿದೆ. ಎಲ್ಲ ಕಡೆ ಅಭೂತಪೂರ್ಣವಾದಂಥ ವಿಶ್ವಾಸ ಮತ್ತು ಪ್ರೀತಿಯನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಗೋಕಾಕ್ ಅರ್ಬಾವಿನಲ್ಲಿ ಈ ಸಾರಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ. ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವನ್ನು, ನಮ್ಮ ಕಾರ್ಯಕ್ರಮಗಳನ್ನು ಜನ ಒಪ್ಕೊಂಡಿದ್ದಾರೆ. ಬಹಳ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರುತ್ತೆ. ಮೋದಿ ವೇವ್ ಅಂತ ಚಾಲೂ ಮಾಡಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಮುಂದೆ ಎಷ್ಟರ ಮಟ್ಟಿಗೆ ನೋಡಬೇಡಿ ನೋಡಿ, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. 10 ವರ್ಷ ಆಯಿತು ಸರ್ಕಾರ ಇತ್ತು. 10 ವರ್ಷದಲ್ಲಿ ಈ ಭಾಗದ ಸಂಸದರು ಏನು ಮಾಡಿದ್ರು, ಅವರ ಒಂದು ಹೆಸರನ್ನು ಇಟ್ಕೊಂಡು ಹೇಳಿ ಆರಿಸಿ ಬಂದಂಥ 25 ವರ್ಷ ಆಯಿತು. ಸರ್ಕಾರ ಬಂದು 10 ವರ್ಷ ಆಯಿತು, ಸಂಸದರಿದ್ದು 25 ವರ್ಷ ಆಯಿತು. ಸೊ ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಏನು ಮರೆದಿದ್ದಾರೆ. ಮೋದಿಯವರನ್ನ ಹೆಸರನ್ನ ತೋರಿಸಿ ಇಲ್ಲಿವರೆಗೆ ಆರಿಸಿ ಬಂದಿದ್ದಾರೆ. ಬಟ್ ಮೋದಿಯವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯಿತು. ಭವಿಷ್ಯತ್ನಲ್ಲಿನೂ ಇಲ್ಲ, ಇತಿಹಾಸದಲ್ಲೂ ಇಲ್ಲ. ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದರೂ ಫ್ಲಡ್ಗೆ ರಿಲೀಸ್ ಮಾಡಿಸಿದ್ರ, ಏನಾದರೂ ಪರಿಹಾರ ಹಣವನ್ನು ರಿಲೀಸ್ ಮಾಡಿಸಿದ್ರ, ಯಾರಾದರೂ ಒಬ್ಬರು ಬಾಯಿ ತೆಗೆದು ಹೇಳಿದ್ರ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಇಷ್ಟೊಂದು ಭೀಕರವಾದಂಥ ಫ್ಲಡ್ ಬಂದಿದೆ ಅಂತ ಏನಾದರೂ ಧ್ವನಿಯನ್ನು ತೆಗೆದ್ರ? ಜೊತೆಯಲ್ಲಿ ಬರಗಾಲ, ಈಗ ಪ್ರಸ್ತುತ ಬರಗಾಲ ಇದೆ, ಈ ಬರಗಾಲಕ್ಕೆ ರೈತರಿಗೆ ಏನಾದರೂ ಪರಿಹಾರ ಕೊಡಿ ಅಂತ ಮೋದಿಯವರನ್ನ ತೋರಿಸಿ ಓಟ್ ತಗೊಳ್ಳಿ. ಆದರೆ ಮೂಕರಾಗಿ, ಕಿವುಡರಾಗಿ, ಕುರುಡರಾಗಿ ಇರುವಂಥ ಒಬ್ಬ ಸಂಸದರು ನಮಗೆ ಬೇಕಾ? ಈಗ ಜನ ತಿಳುವಳಿಕೆ ಬಂದಿದೆ ಜನರಿಗೆ. ಯಾಕಂತಂದ್ರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಅಥವಾ ಸ್ಥಳೀಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತಂದ್ರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು. ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಜನರಲ್ಲಿ ಮೂಡಿಸಬೇಕು. ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ. ಬರೀ ಆ ಒಂದೇ ವೇವ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು 5 ಗ್ಯಾರಂಟಿ ಅಂತ ಹೇಳ್ತೀವಿ, ಅದನ್ನು ಕೂಡ ಇವತ್ತು ಜನ ತುಲನೆ ಮಾಡ್ತಾ ಇದ್ದಾರೆ. ಅವರು ಗ್ಯಾರಂಟಿ ಅಂತ ಹೇಳ್ತಾರೆ, ಅವ್ರು ಏನ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅನ್ನೋದ್ರ ತುಲನೆ ಮಾಡ್ತಾರೆ. ಬೆಳಗಾವಿ ನನ್ನ ಕರ್ಮಭೂಮಿ ನೋಡಿ, 6 ಸಾರಿ ಅಲ್ಲಿ MLA ಆಗಿ ಆರಿಸಿ ಬಂದಿದ್ದಾರೆ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ. 6 ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನೋ ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದ್ದಾರಾ? ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನಿದೆ ಅಂತ ಅವ್ರ ಮನೆ ಅಡ್ರೆಸ್ ಕೇಳಿ. ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ, ಎಲ್ಲಿದೆ ಅಡ್ರೆಸ್ಸು, ಆಮೇಲೆ ಕರ್ಮಭೂಮಿ ಅಂತ ಹೇಳಿ. ಹಾಗಾದ್ರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು, ಅವ್ರ ತರುವಾಯ ಪಕ್ಷ ಅವ್ರಿಗೆ ಯಾರಿಗಾದ್ರೂ ಬೆಳಗಾವಿ ಲೋಕಲೈಟ್ಗೆ ಯಾರಿಗಾದ್ರೂ ಒಬ್ಬರನ್ನ ಸಹೋದರಿ ಮಂಗಳಾ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ. ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶೆಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದ್ರು? ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ, ಬಹಳಷ್ಟು ಕೆಲಸನೂ ಮಾಡಿದ್ರು 2 ವರ್ಷದಿಂದ. ಸೊ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಂಗಳಾ ಅಂಗಡಿಯವರು ಹೇಳ್ತಾ ಇರುವಂತ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ. ಇವತ್ತು ಅವರು ಈ ಹೇಳುವಂತ ಮಾತೇನಿದೆಯಲ್ಲ, ಇದು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದಲು, ಪಕ್ಷ ಮೊದಲು, ಪಕ್ಷ ಮೊದಲು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನು ಕೊಡಬಹುದಾಗಿತ್ತಲ್ಲ. ಸುಮ್ಮನೆ ಇದೆಲ್ಲ ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.